ಒಂದು ವೇಳೆ ಇವತ್ತು ಇವರು ನರೇಂದ್ರ ಮೋದಿ ಅವರ ಬದಲು ರಾಹುಲ್ ಗಾಂಧಿ ಇರ್ತಿದ್ರೆ ಎಷ್ಟೋ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಇವರು ಪೇಪರ್ ಓದುವುದಿಲ್ಲ, ಇವರು ವಿಚಾರಗಳು ತಿಳ್ಕೊಳ್ಳುವಂತ ಶಕ್ತಿ ಇವರಲ್ಲಿ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಯಾವತ್ತೂ ಕೂಡ ಬಡವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನ್ಯಾಯ ಆಗಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ದೀನ ದಲಿತರಿಗೆ ಅನ್ಯಾಯ ಆಗಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಹಿಂದುಳಿದ ವರ್ಗ ಜನರಿಗೆ ಅನ್ಯಾಯ ಆಗಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತ ದಲಿತ ವರ್ಗದ ಜನರಿಗೆ ಅನ್ಯಾಯ ಆಗಿಲ್ಲ. ಆಗುವುದು ಆಗಿದೆ. ಬಂಡವಾಳಶಾಹಿಗಳಿಗೆ ತೊಂದರೆ ಆಗಿದೆ, ಜಮೀನ್ದಾರರಿಗೆ ತೊಂದರೆ ಆಗಿದೆ, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರಿಂದಾಗಿ ಬಂಡವಾಳಶಾಹಿಗಳಿಗೆ ತೊಂದರೆ ಆಯಿತು, ಭೂಮೋಸ ಕಾನೂನು ಜಾರಿ ಆದ್ದರಿಂದಾಗಿ ಗೇಣಿದಾರ ಪರವಾಗಿ ನಿಂತಾಗ ಭೂಮಾಲಕ್ಕೆ ತೊಂದರೆ ಆಯಿತು. ಇದು ಸ್ವಾಭಾವಿಕವಾಗಿ ಆಗಬೇಕಾದ ವಿಚಾರ. ಇದನ್ನು ನಾನು ಹೇಳ್ತೇನೆ. ಆದರೆ ಗೇಣಿದಾರರಾಗಲಿ ಬಡವರಿಗಾಗಲಿ ಯಾರು ಕೂಡ ಕಾಂಗ್ರೆಸ್ ಪಕ್ಷ ತೊಂದರೆ ಮಾಡಲ್ಲ. ಸತತವಾಗಿ ಬಡವರ ಪರವಾಗಿ ಕೆಲಸ 20 ಆರ್ಥಿಕ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಬಡವರ ಏಳಿಗೆಯಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು. ಋಣ ಪರಿಹಾರ ಕಾಯ್ದೆ ಇರ್ಬೋದು, ಜೀತ ಭದ್ರತೆ ರದ್ದತಿ ಇರ್ಬೋದು, ಬಡವರಿಗೆ ನಿವೇಶ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬಡವರಿಗೆ ಮನೆ ಕಟ್ಟಿಸಿಕೊಡುವಂಥ ಕಾರ್ಯಕ್ರಮ ಇರ್ಬೋದು, IRDP ಸಾಲ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬಡವರಿಗೆ ಯಥಾವತ್ತ ಕೊಡ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ಮಾಡ್ಕೊಂಡು ಯಾವತ್ತೂ ಕೂಡ ಕಾಂಗ್ರೆಸ್ ಅಧಿಕಾರ ಬಂದಾಗ ಮಧ್ಯಾಹ್ನದ ಬಿಸಿ ಊಟ ಹೋಗ್ಬೋದು, ಮಕ್ಕಳಿಗೆ ಸಮವಸ್ತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಧರ್ಮಾರ್ಥ ಕರೆಂಟ್ ವಿದ್ಯುತ್ ಅನ್ನ ಪಂಪ್ ಸೆಟ್ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವುದನ್ನು ಹೇಳಿದ್ರು ಕೂಡ ಬಹಳಷ್ಟು ಜನಪರವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತೇವೆ. ಇವತ್ತು ಅದನ್ನು ಕೂಡ ರಾಜಕಾರಣಕ್ಕೆ ಬಳಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವರು ಪರದೇಶಕ್ಕೆ ಇದ್ದವರು ಇವರ ರಾಷ್ಟ್ರದಲ್ಲಿ ಬಂದು ಇವರು ಬಿಹಾರ್ನಲ್ಲಿ ರಾಜಕೀಯ ಭಾಷಣ ಮಾಡ್ತಾರೆ. ಇವರಿಗೆ ಸತ್ತಿರ್ತಕ್ಕಂಥದಕ್ಕೆ ನೋವಿಲ್ಲ, ಸತ್ತಿದ್ದಕ್ಕೆ ನೋವಿಲ್ಲ. ಬಹುಶಃ ನಾನು ಮೊನ್ನೆ ವಾಟ್ಸಪ್ ಇದರಲ್ಲಿ ನೋಡ್ತಾ ಇದ್ದೆ, ಇವರು ಭಾಷಣ ಮಾಡಿದ್ದನ್ನ ಹಿಂದೆ ಹೇಗೆ ಭಾಷಣ ಮಾಡ್ತಾರೆ ಅವಾಗ ಭಯೋತ್ಪಾದಕ ಚಟುವಟಿಕೆ ಸ್ವಲ್ಪ ಮಟ್ಟಿಗೆ ಇದ್ದ ಕಾಲದಲ್ಲಿ ಬಹುಶಃ ಮಾತಾಡ್ತಿದ್ರು. ಇಂಟೆಲಿಜೆನ್ಸ್ ಮನಮೋಹನ್ ಸಿಂಗ್ ನಾನು ಪ್ರಶ್ನೆ ಮಾಡಿದೆ, ಇಂಟೆಲಿಜೆನ್ಸ್ ನಿಮ್ಮ ಕೈಯಲ್ಲಿದೆ, ಮಿಲಿಟರಿ ನಿಮ್ಮ ಕೈಯಲ್ಲಿದೆ, ಬಾರ್ಡರ್ ಹತೋಟಿ ನಿಮ್ಮ ಕೈಯಲ್ಲಿದೆ, ಇವತ್ತು ಕಮ್ಯುನಿಕೇಶನ್ ನಿಮ್ಮ ಕೈಯಲ್ಲಿದೆ, BSF ನಿಮ್ಮ ಕೈಯಲ್ಲಿದೆ, ಎಲ್ಲ ಅಧಿಕಾರ ನಿಮ್ಮ ಕೈಯಲ್ಲಿದೆ, ಗೃಹ ಇಲಾಖೆ ನಿಮ್ಮ ಕೈಯಲ್ಲಿದೆ, ಇಂಟೆಲಿಜೆನ್ಸ್ ನಿಮ್ಮ ಕೈ ಕ್ಯೋ ದುಷ್ಪಾಟಿ ಅಂದರಾಗೆ ಬಂದು ಮೋದಿಯವರು ಭಾಷಣ ಮಾಡಿದ್ರು. ಪಾಪ ಅವರಿಗೆ ಮತ್ತೆ ನಾವು ಕೇಳಬೇಕಾಗಿದೆ, ಏನು ಮೋದಿ ಸಾಹೇಬ್ರೆ ನಿಮ್ಮಲ್ಲಿ ಮಿಲಿಟರಿ ಇಲ್ವಾ, ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಇರಲಿಲ್ವಾ, ನಿಮ್ಮಲ್ಲಿ ಕಮ್ಯುನಿಕೇಶನ್ ಇಲ್ವಾ, ಅದು ಕಾಂಗ್ರೆಸ್ಗೆ ಮಾತ್ರ ಇತ್ತ? ಇವತ್ತು ಏನನ್ನ ಇದನ್ನ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೇನೆ, ಇದು ಹೇಳಿದ್ದು ಹೌದು ಆಗಿದ್ರೆ ಇವತ್ತು ಆ ಪ್ರಶ್ನೆ ಹೇಳಿದಾಗ ಬಹುಶಃ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ದು ಅಂತ ಕೇಳಿದ್ರೆ ಅದು ಕಾಂಗ್ರೆಸ್ನವರು ನಮ್ಮ ದೇಶದ ವಿರುದ್ಧ ಹರೀಶ್ ಕುಮಾರ್ ಅವರು ಅನೇಕ ವಿಚಾರಗಳನ್ನು ಮಾತಾಡಿದರು. ನಮ್ಮ ದೇಶದ ಮೂಲ ಸಮಸ್ಯೆ ಏನು ಅಂತ ಹೇಳೋದನ್ನು ನಾವು ಮೊಟ್ಟ ಮೊದಲಾಗಿ ತಿಳ್ಕೊಳ್ಬೇಕಾಗಿದೆ. ಇವತ್ತು NDA ಸರ್ಕಾರ ಅಧಿಕಾರಕ್ಕೆ ಬಂದು ಬಹುಶಃ 10 ವರ್ಷ ಕಳೆದು ಅವರು ಮುಂದೆ ಹೋಗ್ತಾ ಇದ್ದಾರೆ. ನಮಗೆ
ಬಹಳ ದೊಡ್ಡ ಸಮಸ್ಯೆ. ಒಂದು ನಿರುದ್ಯೋಗ ಸಮಸ್ಯೆ, ಇನ್ನೊಂದು ಬೆಲೆ ಏರಿಕೆ, ದಿನಬಳಕೆ ವಸ್ತುಗಳು, ವಿವಿಧ ವ್ಯವಸ್ಥೆಗಳ ಬೆಲೆ ಏರಿಕೆಯನ್ನು ನಾವು ತತ್ತರಿಸಿ ಹೋಗಿದ್ದೇವೆ. ಬಹುಶಃ ಒಂದು ಸಚಿವ ಸರ್ಕಾರ, ಜೀವಂತ ಇರ್ತಕ್ಕಂಥ ಸರ್ಕಾರ ಈ ಬೆಲೆ ಏರಿಕೆಯ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬಹಳ ಹೆಚ್ಚು ಇದ್ದಾಗ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬಹುಶಃ ನಿಯಂತ್ರಣ ಮಾಡಿ ಕಡಿಮೆ ದರದಲ್ಲಿ ಜನರಿಗೆ ಡೀಸೆಲ್ ಪೆಟ್ರೋಲ್ ಕೊಡುವಂಥ ಕಾರ್ಯಕ್ರಮವನ್ನು ಅಂದಿನ ಮನಮೋಹನ್ ಸಿಂಗ್ UPA ಸರ್ಕಾರ ಮಾಡಿದೆ. ಇದನ್ನು ನಾವು ಅರ್ಥ ಆದರೂ ಕೂಡ ಇವತ್ತು ಕಡಿಮೆ ದರ ಇದ್ದಂಥ ಕಾಲದಲ್ಲಿ ಆಗಿನ ವಿರೋಧ ಪಕ್ಷವಾದಂಥ UPA ಅಂಗಪಕ್ಷಗಳು ಬಹುಶಃ ಪ್ರತಿಭಟನೆಯನ್ನು ರಸ್ತೆಯಲ್ಲಿ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೀರಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಅಂದಿನ ಪ್ರಧಾನಿಯವರ ಭಾಷಣಗಳು ಇವತ್ತು ನಾವು ಅದನ್ನು ಕೇಳಬೇಕು. ಅವ್ರು ಹೇಳ್ತಾ ಇದ್ರು, ಕೇಳಲಿಲ್ವಾ ಆ ಸರ್ಕಾರ, ಮನಮೋಹನ್ ಸರ್ಕಾರ, ನಾವು ಪೆಟ್ರೋಲ್ ದರ ಕಡಿಮೆ ಮಾಡ್ತೇವೆ ಅಂತ ಹೇಳಿದ್ದೀರ, ಡೀಸೆಲ್ ದರ ಕಡಿಮೆ ಮಾಡ್ತೇವೆ ಹೇಳಿದ್ದಾರಲ್ಲ, ಕಡಿಮೆ ಮಾಡಿದ್ರ? ಈಗ ತೋರಿಸು ಮೇಲೆ ಕೈಯಲ್ಲಿ. ಆದರೆ ಅಂಥ ಭಾಷಣ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಈಗ ಅವರ ಭಾಷಣವನ್ನೇ ಮರೆತಿರ್ತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಹೇಳಬೇಕಾಗಿದೆ. ಇವತ್ತು ದೇವರ ದಯದಲ್ಲಿ ಕಚ್ಚಾ ತೈಲದ ಬೆಲೆ ತೀರ ಕಡಿಮೆ ಆಗಿದೆ. ಆದರೂ ಕೂಡ ಇವರು ದಿನನಿತ್ಯ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಎಕ್ಸೈಸ್ ಡ್ಯೂಟಿಯನ್ನು ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಹಾಕಿ ಜನರಿಗೆ ದುಬಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿದೆ. ರಾಜ್ಯ ಸರ್ಕಾರಗಳು ಸಣ್ಣ ಪುಟ್ಟ ಟ್ಯಾಕ್ಸ್ ಆಗ್ತಕ್ಕಂಥ ಅವಕಾಶ ಇಲ್ಲ. ಅವಾಗ ಒಂದು 2 ರೂಪಾಯಿ ಜಾಸ್ತಿ ಆದರೆ ಬಹಳ ದೊಡ್ಡ ಪ್ರಚಾರವನ್ನು ಕೊಟ್ಟು ಬಹುಶಃ ಏರಿಸ್ತರು ಅಂತ ಹೇಳ್ತಕ್ಕಂಥದ್ದನ್ನು ಹೇಳ್ತೇವೆ. ನನಗೆ ಬಹಳ ದುಃಖ ಆಗ್ತದೆ. ಯಡಿಯೂರಪ್ಪನ ಮಗ ವಿಜಯೇಂದ್ರ ಈ ರಾಜ್ಯದ BJP ಅಧ್ಯಕ್ಷ, ಅವನ ಭಾಷಣವನ್ನು ತುಣುಕುಗಳನ್ನು ಬಹುಶಃ ನೀವು ನೋಡಿರ್ಬೋದು. ಅವ್ರು ಹೇಳ್ತಾ ಇದ್ರು, ಇವತ್ತು ಕಚ್ಚಾ ತೈಲ ಜಾಸ್ತಿ ಆಗಿದೆ ಅಂತೆ. ಅವರ ಲೆಕ್ಕಾಚಾರ, ಅವನಿಗೆ ಪತ್ರಿಕೆ ಓದುವುದಿಲ್ಲ, ಅವನಿಗೆ ಸ್ವಂತ ಬುದ್ಧಿ ಇಲ್ಲ, ಅವನೊಬ್ಬ ದಡ್ಡ ಅಂತ ಹೇಳೋದಕ್ಕೆ ಅದಕ್ಕೆ ಮುಖ್ಯ ಒಂದು ವಿಚಾರ ಅಂತ ನಾನು ಈ ಸಂದರ್ಭ. ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಏರಿಸಿದ್ರು. ಕೇಂದ್ರ ಸರ್ಕಾರ, ನಮ್ಮ BJP ಕಾರ್ಯಕರ್ತರು ಹೇಳ್ತಾರೆ, ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಅದು ಕೇಂದ್ರದ ಕೈಯಲ್ಲಿಲ್ಲ, ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಹೇಳ್ತಾರೆ. ಆದರೆ ಕೇಂದ್ರ ಸರ್ಕಾರ ಯಾವತ್ತೋ ಒಮ್ಮೆ ಒಂದು 2 ರೂಪಾಯಿ ಕಮ್ಮಿ ಮಾಡಿತ್ತು, ಅದು ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ. ಅದನ್ನು BJP ಮಾಡಿದ್ದು ಅಂತ ಅವರು ನಮ್ಮ ಭಕ್ತರು ಹೇಳ್ತಾರೆ, ಅದನ್ನು BJP ಮಾಡಿದೆ ಅಂತ. ಹಾಗಾದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇದೆ ಅಂತ ಆಯ್ತು. ಇವತ್ತು ಕಚ್ಚಾ ತೈಲದ ಬೆಲೆ 2014ರಲ್ಲಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ UPA ಸರ್ಕಾರದ UPA ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರು ಎಲ್ಲ ಸೇರಿ ಅತಿ ಹೆಚ್ಚು ತೈಲ ಬೆಲೆ, ಕಚ್ಚಾ ತೈಲದ ಬೆಲೆ ಸುಮಾರು $160, ಬ್ಯಾರಲಿಗೆ $160 ಇದ್ದಂತಹ ಸಂದರ್ಭ 58-60 ರೂಪಾಯಿಗೆ ನಾವು ಪೆಟ್ರೋಲ್ ಅನ್ನು ಕೊಟ್ಟಿದ್ದೇವೆ ಇಡೀ ದೇಶದಲ್ಲಿ. ಅಷ್ಟು ಜನರಿಗೆ ಸಬ್ಸಿಡಿಯ ಮುಖಾಂತರ ಪೆಟ್ರೋಲ್ ಡೀಸೆಲ್ ವಿತರಣೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇತ್ತು. ಇವತ್ತು ಕಚ್ಚಾ ತೈಲದ ಬೆಲೆ ಎಷ್ಟಿದೆ ಬಂಧುಗಳೇ? 65-66 ಆಸುಪಾಸಿನಲ್ಲಿದೆ. ಪೆಟ್ರೋಲ್ ನಮಗೆ 40 ರೂಪಾಯಿಯಲ್ಲಿ ಸಿಗಬೇಕು. 40 ರೂಪಾಯಿಯಲ್ಲಿ ಸಿಗುವಂತ ಪೆಟ್ರೋಲ್ ಇವತ್ತು 100 ರೂಪಾಯಿಯಲ್ಲಿ ಸಿಗ್ತಾ ಇದೆ. ಯಾಕೆ ಅಂದ್ರೆ ಅಷ್ಟರ ಮಟ್ಟಿಗೆ ಇವತ್ತು ಅವರು ಟ್ಯಾಕ್ಸ್ ಅನ್ನು ಹಾಕಿದ್ದಾರೆ. UPA ಸರ್ಕಾರ ಇರುವಾಗ ಲೀಟರಿಗೆ 3.5 ರೂಪಾಯಿ ಟ್ಯಾಕ್ಸ್ ಇತ್ತು ತೆರಿಗೆ. ಇವತ್ತು ಲೀಟರ್ಗೆ 20 ರೂಪಾಯಿ ತೆರಿಗೆ ಹಾಕಿದ್ದಾರೆ. 20 ರೂಪಾಯಿ ಪರ್ ಲೀಟರ್ ಕೇಂದ್ರ ಸರ್ಕಾರದ ತೆರಿಗೆ. ಅದೇ ರೀತಿಯಲ್ಲಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಇವತ್ತು ಇಷ್ಟೊಂದು ಕಮ್ಮಿ ಆದ್ರೂ ಕಳೆದ ತಿಂಗಳು ಡೀಸೆಲ್ ಬೆಲೆಯನ್ನು ಮತ್ತು ಗ್ಯಾಸ್ ಬೆಲೆಯನ್ನು ಏಕಾಏಕಿ 50 ರೂಪಾಯಿಗೆ ಏರಿಕೆ ಮಾಡಿದ್ರು. 50 ರೂಪಾಯಿಗೆ ಏರಿಕೆ ಮಾಡಿದ್ರು. ಯಾವ BJP ಭಕ್ತರು ಮಾತನಾಡ್ತಾ ಇಲ್ಲ. ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದಾಗ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ರೆ ಹೇಳ್ತಾ ಇದ್ರು, ಪೆಟ್ರೋಲಿಗೆ 100 ರೂಪಾಯಿ ಆಗಲಿ, ನಾವು ಬೈಕ್ ದೂಡಿಕೊಂಡು ಹೋಗ್ತೇವೆ, ಅದು ನಮ್ಮ ದೇಶಕ್ಕಾಗಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಜಾಸ್ತಿ ಮಾಡಿದ್ರೆ ಅವರು ಪ್ರತಿಭಟನೆ ಮಾಡ್ತಾರೆ. ಇವತ್ತು 50 ರೂಪಾಯಿ ಗ್ಯಾಸ್ ಬೆಲೆ. ಆದ್ರೂ ರಾಜ್ಯದಾದ್ಯಂತ BJP ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬಹುಶಃ ನಾಚಿಕೆ ಆಗ್ಬೇಕು ಇವರಿಗೆ, BJP ಅಧ್ಯಕ್ಷರಿಗೆ ಮತ್ತು BJP ಪಕ್ಷದವರಿಗೆ ನಾಚಿಕೆ ಆಗ್ಬೇಕು. ಕೇಂದ್ರ ಸರ್ಕಾರ ಅದೇ ದಿವಸ ಡೀಸೆಲ್ ಬೆಲೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಮಾಡುವುದಲ್ಲ. ಶೋಭಕ್ಕ ಗ್ಯಾಸ್ ಬೆಲೆ 10 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಏರಿಸಿದ್ರೆ
ಒಲೆ ರಸ್ತೆಯಲ್ಲಿ ಒಲೆ ಪ್ರತಿಭಟನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇರುವಂತಹ ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರು ನೀತಿಯ ವಿರುದ್ಧ ಪ್ರತಿಭಟನೆಯನ್ನ ದೇಶದಾದ್ಯಂತ ಹಮ್ಮಿಕೊಂಡಿದ್ದಾರೆ. ಸರ್ಕಾರದ ನಾಮನಿರ್ದೇಶಿತ ಸದಸ್ಯರೇ ಮತ್ತು ಕಾಂಗ್ರೆಸ್ ಪಕ್ಷದ ಆತ್ಮೀಯ ಬಂಧುಗಳೇ, ಬೋಲೋ ಮಲ್ಲಿಕಾರ್ಜುನ ಖರ್ಗೆ ಜಿ ಕಿ. सिद्धरामैया जी के, बोलो DK शिवकुमार के, बोलो सोनिया गांधी के, बोलो राहुल गांधी के, बोलो मल्लिकार्जुन खड़गे जी के, बोलो बीजेपी सरकार के ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ. ಬೆಲೆ ಏರಿಕೆ ನಡೆಸಿ ಬಡ ಜನರ ಜೀವನದೊಂದಿಗೆ ಚೆಲ್ಲಾಟ ನಡೆಸುವ ಮೋದಿ ಸರ್ಕಾರಕ್ಕೆ ಬಡ ಜನರ ಜೀವನದೊಂದಿಗೆ ಚೆಲ್ಲಾಟ ನಡೆಸುವ ಬಿಜೆಪಿ ಸರ್ಕಾರಕ್ಕೆ ಭಾರತ ದೇಶದಲ್ಲಿ ಭದ್ರತಾ ವೈಫಲ್ಯ ನಡೆಸಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ 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 ಬೆಲೆ ಏರಿಸಿ ಬಡ ಜನರ ಜೀವನದೊಂದಿಗೆ ಚೆಲ್ಲಾಟ ನಡೆಸುವ ಬಿಜೆಪಿ ಸರ್ಕಾರಕ್ಕೆ